ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಏನು ದೇವಲೋಕದಲ್ಲಿ ಮದುವೆ ಆಯ್ತಾ? ಯಾರಾದರೂ ನಂಬಕ್ಕಾಗತ್ತಾ? ಅಂದ್ರೆ ಮದುವೆ ಆಯ್ತಾ? ಬೀಗರಾಗಿ ನಮ್ಮನ್ನ ಕರೆಸಿ ಹಸೆ ಮನೆ ಮೇಲೆ ನಮ್ಮ ಹುಡುಗನ್ನ ಕೂರಿಸಿ ಈಗ ನೋಡಿದ್ರೆ ಇವನ್ ಜೊತೆ ಮದುವೆ ಗಂಡೆ ಹೋಗು ಅಂತ ಕಳ್ಸಿದ್ಮೇಲೆ ಬಂದಿದ್ರಲ್ಲಿ ತಪ್ಪೇನು? ದಾರಿಲಿ ನನಗೆ ಯಾರೋ ಮಾಟ ಮಂತ್ರ ಮಾಡಿ ಬಂಧಿಸಿದ್ರು. ಯಾವುದೋ ಒಂದು ಕೋಣೆಯಲ್ಲಿ ನನ್ನ ವಶೀಕರಣ ಮಾಡಿ ಬಂಧಿಸಿದ್ರು. ಯಾರವರು? ಎಷ್ಟೋ ವಿಷಯಗಳು ನಮಗೆ ಗೊತ್ತಿಲ್ಲದೆ ಇರೋ ಹಾಗೇನೆ ನಡ್ಕೊಂಡು ಹೋಗ್ತಾನೆ ಇರುತ್ತೆ. ಆದರೆ ಆ ತಾಯಿ ಎಲ್ಲ ಸಮಸ್ಯೆಗಳನ್ನು ನಮಗೆ ಗೊತ್ತಾಗೋ ಹಾಗೆ ಪರಿಹರಿಸ್ತಾ ಇಲ್ಲ ಶಂಕರ್ ಶಾಸ್ತ್ರಿಗಳೇ. ಇನ್ನು ಸಮಸ್ಯೆಗಳನ್ನ ಹುಟ್ಟು ಹಾಕ್ತಾ ಇದ್ದಾಳೆ. ಅರ್ಥ ಮಾಡ್ಕೊಳ್ಳಿ. ನೋಡಿ, ಅವನು ಸುಳ್ಳು ಸುಖದರನೋ ನಿಜ ಸುಖದರನೋ ನನಗೆ ಗೊತ್ತಿಲ್ಲ. ಈ ಕಗ್ಗಂಟಿಗೂ ನನಗೂ ಸಂಬಂಧ ಇಲ್ಲ. ನನ್ನ ಮಗನ ಜೊತೆ ಜಾಜಿ ನಿಶ್ಚಿತಾರ್ಥ ಆಗಿದೆ. ಮದುವೆ ನಡೆಯೋ ಈ ಸಂದರ್ಭದಲ್ಲಿ ಇವಳು ಹಸೆ ಮನೆಯಿಂದ ಎದ್ದು ಹೋಗಿ ಇವನ್ನ ಮದುವೆ ಮಾಡ್ಕೊಂಡು ಬಂದು ಮುಂದೆ ನಿಂತಿದ್ದಾಳೆ. ಇದು ನನಗೆ, ನನ್ನ ಮಗನಿಗೆ, ನನ್ನ ಮನೆಗೆ, ನನ್ನ ಮನತನಕ್ಕೆ ಮಾಡ್ತಾ ಇರುವಂತಹ ಅವಮಾನ. ಇದನ್ನು ಯಾವ ಕಾರಣಕ್ಕೂ ನಾನು ಮರೆಯೋದಿಲ್ಲ. ಒಂದಂತೂ ಸತ್ಯ ಶಾಸ್ತ್ರಿಗಳೇ, ಇಷ್ಟು ದಿವಸಗಳ ಕಾಲ ಹಿರಿಯರು ಅಂತ ಹೇಳಿ ನಿಮ್ಮ ಮೇಲೆ ಗೌರವ ಇಟ್ಕೊಂಡಿದ್ದೆ. ಅದನ್ನೆಲ್ಲ ಮಣ್ಣು ಪಾಲು ಮಾಡಿಬಿಟ್ರಿ. ಅಜ್ಜ, ನೀವು ಹೊರಟ್ರಲ್ಲ? ಅಪ್ಪ, ಆಗಿದ್ದಾಗ ಹೋಗಿದೆ. ಆಗಿರೋದು ಮಂಗಳ ಕಾರ್ಯನೇ. ಇಂಥ ಸಂದರ್ಭದಲ್ಲಿ ದೊಡ್ಡವ್ರು ನಾವು ಕೋಪಿಸ್ಕೋಬಾರ್ದು, ಆಶೀರ್ವಾದ ಮಾಡಬೇಕು. ಅದರಲ್ಲೂ ನೀವು ಮಾಡಿಪ್ಪ. ಅಜ್ಜ, ಅಜ್ಜ, ತಡಿಬೇಡ. ಅಪ್ಪನ್ನ ಯಾರು ತಡೆಯಕ್ಕಾಗಲ್ಲ. ತಾವಾಗಿ ನಿಲ್ಲಬೇಕು ಅಷ್ಟೇ. ನೀನದರ ಪ್ರಯತ್ನನೂ ಮಾಡಬೇಡ. ಜಾಜಿ, ಯಾರಿದ್ರು ಇಲ್ಲದೆ ಇದ್ರು ನಾನಿದ್ದೀನಿ. ನಾನು ನಿನ್ನ ಜೊತೆಗಿರ್ತೀನಿ. ಒಂದು ಸಾರಿ ನೆನಪು ಮಾಡ್ಕೋ ಕಡ್ಕಿ, ಅದೆಷ್ಟು ಜನ್ಮಗಳು ಶ್ರೀಚಕ್ರದ ಹಂಬಲದಲ್ಲಿ ಕಳೆದು ಬಿಟ್ಟಿದ್ದೀವಿ. 15ನೇ ಶತಮಾನದ ರಾಜ ಮಧುಕೇಶ್ವರನ ಆಸ್ಥಾನದಲ್ಲಿ ರಾಜಗುರುವಾದಾಗಿನಿಂದ ಇಲ್ಲಿಯವರೆಗೆ, ಅಂದರೆ ಈಗ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನದ ಧರ್ಮದರ್ಶಿಯಾಗಿರುವ ವನಕ ನಮ್ಮ ಶ್ರೀಚಕ್ರದ ಆಸೆಯ ಲೆಕ್ಕ ಚುಕ್ತ ಆಗೋದು ಯಾವಾಗ? ಶ್ರೀಚಕ್ರ ನಮ್ಮ ಕೈವಶವಾಗೋದು ಯಾವಾಗ? ಶ್ರೀಚಕ್ರದ ಆಸೆ ನಿನ್ಗಷ್ಟೇ ಅಲ್ಲ ವಿರೂಪಾಕ್ಷ. ಶತಮಾನಗಳಿಂದ ಶ್ರೀಚಕ್ರಕ್ಕೋಸ್ಕರ ನಾವಿಬ್ರು ಅಪ್ಪಹಪ್ಪಿಸ್ತಾ ಇದ್ದೀವಿ. ಆದ್ರೂ ಅದು ನಮ್ಮ ಕೈ ಸೇರ್ತಾ ಇಲ್ಲ. ನಿಮ್ಮ ಅಮ್ಮನವರು ಅದಕ್ಕೆ ತಡೆ ಒಡ್ತಾ ಇದ್ದಾಳೆ. ನಮ್ಮ ಎಲ್ಲ ಪ್ರಯತ್ನಗಳಿಗೂ ಅಡ್ಡಿ ಮಾಡ್ತಾ ಇದ್ದಾಳೆ. ಏನಕ್ಕೇನ ಪ್ರಕಾರೇಣ ಶ್ರೀಚಕ್ರ ನಮ್ಮ ಪಾಲಾಗಬೇಕು. ಇದಕ್ಕಾಗಿ ಅಮ್ಮನವರು ಕೊಡೋ ಪರೀಕ್ಷೆಗಳಾಗಲಿ, ವಿಧಿ ಒಡ್ಡುವ ಸಂದಿಗ್ಧಗಳಾಗಲಿ ನಮ್ಮ ಒಗ್ಗಟ್ಟನ್ನು ಮುರಿಯಲಾರೆವು. ಶ್ರೀಚಕ್ರ ಬಂದು ನಮ್ಮ ಕೈ ಸೇರುವವರೆಗೂ ನಾವು ಒಗ್ಗಟ್ಟಾಗಿ ನಿಂತು ಹೋರಾಡುತ್ತೇವೆ. ಜಾಜಿಯ ಗರ್ಭದಲ್ಲಿ ಹುಟ್ಟುವ ಮಗು ನಮ್ಮ ಸ್ವತ್ತಾಗುವಂತೆ ನೋಡಿಕೊಳ್ಳುತ್ತೇವೆ.
ನಿಜ ಹೇಳಿ, ಏನಾಯ್ತು ಅಂತ ಹೇಳಿ. ಯಾವ ನಿಜ ಅಪ್ಪ? ನೋಡಿ, ನೀವು ಹೇಳ್ತಿರೋ ಕಥೆನೆಲ್ಲ ಯಾರಾದರೂ ಕೇಳಿದ್ರೆ ನಿಮ್ಮಿಬ್ರಿಗೂ ಹುಚ್ಚಿಡ್ದಿದೆ ಅಂತಾರಷ್ಟೇ. ನಾನು ನಿಮ್ಮ ಪರ ಇದ್ದೀನಿ. ಅದೇನಾಯ್ತು ಅಂತ ನಿಜ ಹೇಳಿ. ಏನು ನಡೀತು ಬಂಗಾರಿ? ಅಲ್ಲಿ ಏನು ನಡೀತು ಅಂತ ಆಗ್ಲೇ ಹೇಳಿದ್ವಲ್ಲ. ಸರಿ, ತಾಳಿ ಎಲ್ಲಿ ಸಿಕ್ತು? ಮುಂದೆ ನಿಂತು ಮದುವೆ ಮಾಡಿದವ್ರು ಯಾರು? ಯಾಕಪ್ಪ ಮತ್ತೆ ಮತ್ತೆ ಅದೇ ಪ್ರಶ್ನೆ ಕೇಳ್ತಿದ್ದೀರಾ? ಅವಾಗ್ಲೇ ನಾವ್ ಎಲ್ರೂ ಮುಂದೆನೂ ಹೇಳಿದ್ವಲ್ಲ, ನಾವ್ ಹೇಳಿದ ಅಷ್ಟು ವಿಷಯನೂ ಸತ್ಯ. ನಮ್ಮನ್ನ ನಂಬಿ ಅಪ್ಪ. ಅಲ್ಲಮ್ಮ, ನೀನು ಆಗ್ಲೇ ಹೇಳಿದ್ದು ಅಡುಗೋಲಜ್ಜಿ ಕತೆ ತರ ಇತ್ತು. ಅದನ್ನ ನಾನು ನಂಬೇಕಾ? ಜನ ನಂಬ್ತಾರ? ನಂಬಿಲ್ಲ ಅಂದ ಮಾತ್ರಕ್ಕೆ ಸತ್ಯ ಸುಳ್ಳಾಗ್ಬಿಡತ್ತಾ ಅಪ್ಪ? ನಾವು ದೇವಲೋಕಕ್ಕೆ ಹೋಗಿದ್ವಿ. ಅದು ವೈಭವದಿಂದ ಶ್ರೀಮಂತಿಕೆಯಿಂದ ಕೂಡಿರೋ ಲೋಕ. ಅಲ್ಲಿ ನವದುರ್ಗೆಯರಿದ್ರು. ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟಾ ಕೂಷ್ಮಾಂಡ ಸ್ಕಂದಮಾತಾ ಕಾತ್ಯಾಯನಿ ಕಾಲರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ. ನವರಾತ್ರಿ 9 ದಿನದಲ್ಲಿ ಪ್ರತಿದಿನ ನಮ್ಮ ಮನೆಗೆ ಬಂದು ಬಾಗ್ನ ತಗೊಂಡು ಹೋದ್ರಲ್ಲ, ಅವರೇ ಅಪ್ಪ ನವದುರ್ಗೆಯರು. ಅವರೆಲ್ಲ ಜರ್ತಾರಿ ಸೀರೆ, ಕಿರೀಟ, ಬಳೆಗಳನ್ನೆಲ್ಲ ತೊಟ್ಕೊಂಡು ಶ್ರೀಮಂತಿಕೆ ಪೋಷಾಕಲ್ಲಿದ್ರು. ಅವರೇ ಎಲ್ಲ ಸೇರಿ ನಮ್ಮ ಮದ್ವೆ ಮಾಡಿಸಿದ್ದು. ನೀನು ಹೇಳ್ತೀಯ, ನಾನು ಇದನ್ನ ನಂಬಬೇಕು ಅಲ್ವಾ? ನಿಜವಾಗ್ಲೂ ಅಲ್ಲಿ ನಡೆದಿದೆ. ಸುಮ್ನಿರೋ ಬಂಗಾರಿ, ಇಂಥ ಕಟ್ಟು ಕತೆಗಳನ್ನೆಲ್ಲ ಹೇಳಿ ನನ್ನ ನಂಬು ಅಂತ ಹೇಳ್ಬೇಡ. ಅಪ್ಪ, ನೀವು ಹೀಗೆ ಹೇಳ್ತೀರಾ? ನಾವ್ ಹೇಳೋದನ್ನ ನಂಬೋದಿಲ್ವಾ? ನೋಡಿ ಇಲ್ಲಿ. ನಾವ್ ಹೇಳೋದೆಲ್ಲ ಸುಳ್ಳಾದ್ರೆ ನನ್ ಕತ್ತಲ್ ತಾಳಿ ಬರೋದಕ್ಕೆ ಹೇಗ್ ಸಾಧ್ಯ? ಮೊದ್ಲು ನಾವು ಇದನ್ನೆಲ್ಲ ಸುಳ್ಳು ಅಂತಾನೆ ಅನ್ಕೊಂಡಿದ್ವಿ, ಕನ್ಸು ಅಂತಾನೆ ಅನ್ಕೊಂಡಿದ್ವಿ. ಆದ್ರೆ ಯಾವಾಗ ಕತ್ತಲ್ ತಾಳಿ, ಕುತ್ಕೆಲ್ ಹಾರ ನೋಡಿದ್ವೋ ಅವಾಗ್ಲೇ ಅದ್ ನಿಜ ಅಂತ ಗೊತ್ತಾಗಿದ್ದು. ನಮಗ್ ನಿಜವಾಗ್ಲೂ ಮದ್ವೆ ಆಗಿದೆ ಅಂತ ಇದಕ್ಕೂ ಮೀರಿ ಹೇಗ್ ಹೇಳ್ಬೇಕೋ, ನಿಮ್ಮನ್ನ ಹೇಗ್ ನಂಬಿಸ್ಬೇಕೋ ನನಗ್ ಗೊತ್ತಾಗ್ತಿಲ್ಲ ಅಪ್ಪ. ಸರಿ, ನೀನಿಷ್ಟು ಖಚಿತವಾಗಿ ಹೇಳ್ತಾ ಇದೀಯಾ ಅಂದ್ರೆ ಇದ್ರ ಹಿಂದೆ ಏನೋ ಒಂದು ಮರ್ಮ ಇದೆ ಅಂತಾಯ್ತು. ಇದು ಸುಳ್ಳಾಗಿದ್ದಿದ್ರೆ ಇಷ್ಟು ಧೈರ್ಯವಾಗಿ ನೀನು ಹೇಳ್ತಿರ್ಲಿಲ್ಲ ಈ ಮಾತು. ಸದ್ಯಕ್ಕೆ ಇದನ್ನೇ ಸತ್ಯ ಅಂತ ನಂಬೋಣ. ಆಮೇಲೆ ಅಪ್ಪನ್ ಕೇಳೋಣ. ಅವ್ರ ದಿವ್ಯ ದೃಷ್ಟಿಗೆ ಸತ್ಯ ಏನು ಅಂತ ಹೊಳಿಬಹುದು. ಹೇಳ್ತಾರೆ. ನಡೀರಿ, ಈಗ ಮನೆಗೆ ಹೋಗೋಣ. ಅಪ್ಪ, ಈಗ ನಾನು ಬಂಗಾರಿ ಹೆಂಡತಿ. ಮದ್ವೆ ಆದ್ಮೇಲೆ ಹೆಣ್ಣು ಅಪ್ಪನ ಮನೆಗೆ ಬಂದಿರೋದು ಮರ್ಯಾದೆ ಅಲ್ಲ. ಹಾಗೊಂದ್ ವೇಳೆ ನಾನು ಬಂದ್ರೂ ಅದು ನನ್ನ ಗಂಡನಿಗೆ ತೋರ್ಸೋ ಅಗೌರವ ಆಗುತ್ತೆ. ಅವನ ಮನೆಗೆ ಹೋಗ್ತೀನಪ್ಪ. ಯಾಕ್ರಿ ಹೀಗಿದ್ದೀರಾ? ಏನಾಯ್ತು ರೀ? ಶೇಖರಿಯಲ್ಲಿ ಮಾವ ಏನಾದ್ರೂ ಮಾತಾಡಿ. ಏನಾಯ್ತು? ನೀವ್ ಹಿಂಗ್ ಮಾತಾಡ್ತಾ ಇದ್ರೆ ನಮಗ್ ಗಾಬರಿ ಆಗತ್ತೆ. ಏನಾಯ್ತು? ಇವ್ರೆಲ್ಲಿ? ಜಾಜಿ ಬಂಗಾರಿ ಸಿಕ್ಕಿದ್ರಾ? ಮಾವ ಲಲಿತಾ, ಏನೋ ಅನಾಹುತ ಆಗಿದೆ ಕಣೆ. ಇಲ್ದಿದ್ರೆ ಇವ್ರು ಹೀಗೆಲ್ಲ ಮಾಡ್ತಿರ್ಲಿಲ್ಲ. ಹೌದಮ್ಮ, ನನಗೂ ಹಾಗೆ ಅನ್ಸುತ್ತೆ. ಬನ್ನಿ ನೋಡೋಣ.
ಅಲ್ಲೇ. ಅಮ್ಮ ಅದು ಏನೋ ಏನೋ ಇದು ನಿನ್ ಹೊಸ ಅವತಾರ? ಏನಿದು ವೇಷ? ಯಾರ ಇವಳು? ಯಾರ ಮನೆ ಹುಡುಗಿ ಇವಳು? ಇವಳನ್ನ ಯಾಕೋ ಕರ್ಕೊಂಡ್ ಬಂದಿ ನಮ್ಮ ಮನೆಗೆ? ಏನಿದು ಇವಳು ಕುತ್ಕೇಲ್ ತಾಳಿ? ಯಾವನ್ ಕಟ್ಟಿದ್ದಿದನ್ನ? ಅಮ್ಮ ಅದು ನಮ್ಮ ಮದುವೆ. ಮದ್ವೆ ಗಿದ್ವೆ ಅಂತ ಮಾತಾಡಿದ್ರೆ ಬಾರಿಸಿ ಹಲ್ಲು ದುರ್ಸ್ಬಿಡ್ತೀನಿ. ಯಾರ ಹತ್ರ ಮಾತಾಡ್ತಿದ್ಯೋ? ಯಾವ ಮದ್ವೆ ಬಗ್ಗೆ ಮಾತಾಡ್ತಿದ್ಯಾ? ಎಷ್ಟು ಧೈರ್ಯ ನಿನ್ಗೆ ನನ್ ಮುಂದೆ ನಿಂತ್ಕೊಂಡು ಮದ್ವೆ ಬಗ್ಗೆ ಮಾತಾಡೋಕೆ? ನಮ್ಮ ಮದುವೆ ಬಗ್ಗೆ. ನಿಮ್ ಮದ್ವೆನಾ? ಥೂ ಹಾಳಾದವನೆ, ನನಗೇನ್ ಗೊತ್ತಿಲ್ಲ ಅನ್ಕೊಂಡಿದೀಯೇನೋ? ಊರ್ ತುಂಬಾ ಈ ವಿಷಯ ಗುಲ್ಲಾಗಿದೆ. ಯಾವಳ ಹೇಳ್ದವಳು ನಿನಗ್ ಮದ್ವೆ ಮಾಡ್ಕೊಳ್ಳೋದಿಕ್ಕೆ? ನಾನು ನಿನಗ್ ಜನ್ಮ ಕೊಟ್ಟ ತಾಯಿ. ನಾನೊಬ್ಳು ಇಲ್ಲಿದ್ದೀನಿ, ನಾನಿನ್ನೂ ಬದುಕಿದ್ದೀನಿ ಅನ್ನೋ ಜ್ಞಾನನೂ ಇಲ್ಲದೆ ಹೋಯ್ತೇನೋ ನಿನ್ಗೆ? ಯಾರೋ ನಿನಗೆ ಇವಳು ತಾಲಿ ಕಟ್ಟಕ್ ಹೇಳಿದ್ದು? ನಾನು ಒಪ್ಪಿಗೆ ಕೊಟ್ನೇನೋ ಈ ಮದ್ವೆಗೆ? ಕೂಲಿ ನಾಲಿ ಮಾಡ್ಕೊಂಡೆ ಬದುಕ್ತಿರ್ಬೋದು ನಾನು. ನೀನು ಈ ಊರ್ ಜನರ ಚಪ್ಲಿ ಕಾಯೋ ಜವಾನನೇ ಆಗಿರ್ಬೋದು. ಆದ್ರೆ ನನಗೆ, ನನ್ನ ಮನೆಗೆ ನೀನೇ ರಾಜ, ರಾಜ್ಕುಮಾರ ಎಲ್ಲ. ಎಷ್ಟು ಪ್ರೀತಿಯಿಂದ ಸಾಕದ್ನಲ್ಲೋ ನಿನ್ನ. ನನ್ನ ಮಗ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ನಲ್ಲೋ ನಿನ್ನ. ಅದಕ್ಕೆ ತಕ್ಷಾಸ್ತಿ ಮಾಡ್ದೆ ಬಿಡು. ನನ್ನ ಮಗ, ನನಗಿರೋ ಒಬ್ಬನೇ ಮಗ, ಬಂಗಾರದಂತವನು ಅಂತ ನನಗೆ ಎಷ್ಟೇ ಕಷ್ಟ ಬಂದ್ರು ಗಟ್ಟಿಯಾಗಿ ನಿಂತ್ಕೊಂಡು ಬದುಕ್ತೆ. ಅದಕ್ಕೆ ಸರಿಯಾದ ಉತ್ತರನೇ ಕೊಟ್ಟೆ ಬಿಡು ನೀನು. ಅದು ಹಾಗಲ್ಲಮ್ಮ. ಇನ್ ಹೇಗೋ? ಪ್ರೀತಿಯಿಂದ ಸಾಕಿರೋ ತಾಯಿಗೆ ಮದ್ವೆಗ್ ಮುಂಚೆ ಒಂದ್ ಮಾತು ಹೇಳ್ಬೇಕು ಅಂತ ಅನ್ಸ್ಲಿಲ್ವಾ ನಿನ್ಗೆ? ಯಾಕೋ ಹೀಗ್ ಮಾಡ್ದೆ? ಏನ್ ಬಂದಿತ್ತು ನಿನ್ಗೆ? ನನ್ ಮಾತ್ ಕೇಳಿ ಅಮ್ಮ. ನೋಡಮ್ಮ, ನೀ ಸುಮ್ನೆ ಇರೋ. ನೀನ್ ಯಾರಮ್ಮ ಮಾತಾಡೋದಿಕ್ಕೆ? ನಾನ್ ಮಾತಾಡ್ತಾ ಇರೋದು ನನ್ ಮಗನ್ ಹತ್ರ. ಹೇಳೋ ಹೇಳೋ, ಕತ್ತೆ ಬೇಡವಾ? ನಿನ್ನಷ್ಟಕ್ ನೀನಿರೋದಿಕ್ಕೆ ನಾನ್ ಯಾಕೋ ಇಷ್ಟೆಲ್ಲ ಕಷ್ಟಪಡ್ಬೇಕಾಗಿತ್ತು? ಅಮ್ಮ ಅರ್ಥ ಮಾಡ್ಕೋ, ಹೇಳೋ ಪರಿಸ್ಥಿತಿಲಿ ನಾನು ಇರ್ಲಿಲ್ಲ. ಥೂ, ನಿನ್ ಜನ್ಮಕ್ಕಿಷ್ಟು ಪರಿಸ್ಥಿತಿ ಅಂತೆ ಪರಿಸ್ಥಿತಿ. ಹೆತ್ತಮ್ಮಂಗೂ ಹೇಳ್ದೆ ಕೇಳ್ದೆ ಮದ್ವೆ ಮಾಡ್ಕೊಳ್ಳೋ ಅಂತ ಪರಿಸ್ಥಿತಿ ಏನೋ ಬಂದಿತ್ತು? ಯಾವಳ ಸಿಕ್ಕದ್ಲು ಅಂತ ಹೇಳ್ದೆ ಕೇಳ್ದೆ ಮದ್ವೆ ಮಾಡ್ಕೊಂಡ್ ಬಂದ್ ನಿಂತಿದೀಯಾ? ಅದು ಮನೆಗ್ ಬಂದಿದ್ಯಾ ಇವಳನ್ ಕಟ್ಕೊಂಡು? ದೇವಸ್ಥಾನದಲ್ಲಿ ಮಲ್ಗಿದ್ವಿ. ಅಮ್ಮನವ್ರ ಇಚ್ಛೆ ಅಂತೆ ಮದುವೆ ಆದಾಗ ಕನ್ಸ್ಬಿತ್ತು. ಈಗ ನೋಡಿದ್ರೆ ಅವನ್ ದೇವಲೋಕದಲ್ಲಿ ಕಟ್ಟಿದ ತಾಳಿ ಈಗ ನನ್ನ ಕೊರಳಲ್ಲಿದೆ. ನಿಮ್ಮ ಮಾತು ನಂಬ್ಕೊಂಡು ನಿಮ್ ಜೊತೆ ಒಪ್ಪಂದ ಮಾಡ್ಕೊಂಡ್ವಲ್ಲ, ನಮ್ಗೆ ಹೊಡ್ಕೊ. ಇದೇನಾ ನಿಮ್ಮ ವಚನ ಬದ್ಧತೆ? ಇದು ನನಗೆ, ನನ್ನ ಮಗನಿಗೆ, ನನ್ನ ಮನೆಗೆ, ನನ್ನ ಮನತನಕ್ಕೆ ಮಾಡ್ತಾ ಇರುವಂತಹ ಅವಮಾನ. ಇದನ್ನು ಯಾವ ಕಾರಣಕ್ಕೂ ನಾನು ಮರೆಯೋದಿಲ್ಲ. ಶಕ್ರಿ, ಏನಾಯ್ತು ನಿಮ್ಮಪ್ಪನಿಗೆ? ಯಾಕೋ ಹೀಗೆ ಕೂತಿದ್ದಾರೆ? ಅಪ್ಪ, ಏನಾಯ್ತು? ಏನ್ ನಡೆಸಿದಿರಿ?
ಅನಿರ್ದಿಷ್ಟ ಕಾಲ ಮೌನವ್ರತ ಮಾಡ್ತಾ ಇದ್ದೀನಿ. ನನಗೆ ತೊಂದರೆ ಕೊಟ್ಟು ವ್ರತಭಂಗ ಮಾಡಬೇಡಿ. ಮನೆಗೆ ಬರ್ದೆ ಇನ್ನೆಲ್ಲಿಗೆ ಹೋಗ್ಲಿ? ಇವಳು ನನ್ನ ಹೆಂಡತಿ. ಇನ್ಮೇಲೆ ಇವಳು ನಮ್ಮನೇಲೇ ಇರ್ತಾಳೆ. ಏನೋ ಇಲ್ಲಿರ್ತೀರಾ? ನೀವಿಬ್ರು ನನ್ನ ಮನೇಲಿ ಇರ್ತೀರಾ? ಮಗ ಅನ್ನೋ ಮಮಕಾರ ಕಟ್ಬಿದ್ದು ನಿನ್ನ ಕಟ್ಕೊಂಡ್ ಬಂದಿರೋಳ್ನ ಇಬ್ರು ನಮ್ಮನೇಲಿ ಇಟ್ಕೊಳಕ್ಕೆ ನಂಗೇನ್ ಹುಚ್ಚಿಡ್ದಿಲ್ಲ. ಇನ್ಮೇಲಿಂದ ಇವಳಿಗೆ ಮಾತ್ರ ಅಲ್ಲ, ನಿನ್ಗೂ ನಮ್ಮನೇಲಿ ಜಾಗ ಇಲ್ಲ. ನಡಿಯೋ ಆಚೆಗೆ, ನಡಿಯೋ. ನೀನ್ 3 ಬಿಟ್ಟು ಬಂದು ನಿಂತ್ಕೊಂಡಿರ್ಬೋದು, ಆದ್ರೆ ನಾನ್ ಮರ್ಯಾದೆ ಬಿಟ್ಟು ಬದ್ಕೊಳ್ಳಲ್ಲ. ನಡಿಯೋ ಆಚೆಗೆ. ಏನ್ ಮುಖ ನೋಡ್ತಾ ಇದೀಯಾ? ನಡಿ ಆಚೆಗೆ ಅಂದೆ. ಅಮ್ಮ ನೋಡು, ನಾನ್ ಬೈತಾ ಇರೋದು ನನ್ನ ಮಗನ್ನ. ಆಗ್ಲಿಂದ ನಿನ್ನನ್ ಏನೂ ಅಂದಿಲ್ಲ. ಯಾಕೆ ಗೊತ್ತಾ? ಬೀದಿಲ್ ಹೋಗೋರ್ನೆಲ್ಲ ನನ್ನ ಮಗ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಬೋದು, ಆದ್ರೆ ಬೀದಿಲ್ ಹೋಗೋರ್ನೆಲ್ಲ ನಾನ್ ಬೈಯಕ್ಕಾಗಲ್ಲ. ಬೈಬೇಕಾಗಿರೋದು ನನ್ನ ಮಗನ್ನ. ಅದೇ ಕೆಲಸ ಮಾಡ್ತಾ ಇದ್ದೀನಿ. ನೀನ್ ಇದ್ರಿಂದ ಆಚೆ ಇದ್ರೆ ತುಂಬಾ ಒಳ್ಳೇದು. ಇದ್ರೆಲ್ಲ ಒಂದೇನು ತಪ್ಪಿಲ್ಲ. ಬೇಕಿದ್ರೆ ಸುಮ್ನೆ ರಮ್ಮ, ನಾಟಕ ಆಡ್ಬೇಡ ನೀನ್ ನನ್ನ ಹತ್ರ. ನಂಗೆ ಗೊತ್ತು ನನ್ನ ಮಗ ಚಿನ್ನದಂತವನು. ಅವನ್ ತಪ್ಪು ಮಾಡೋದಕ್ ಸಾಧ್ಯನೇ ಇಲ್ಲ. ಇಷ್ಟೆಲ್ಲ ಆಗಿರೋದು ನಿನ್ನಿಂದಾನೆ ಅಂತ. ಎಂತ ಮಾಯಾಂಗನೇ ನೀನು. ಊರೆಲ್ಲ ಪೆದ್ದು ಪೆದ್ದು ಅನ್ನೋಂತ ನನ್ನ ಮಗನ ಕೈಲೇ ಮರ್ಯಾದೆ ಹೋಗುವಂತ ಕೆಲಸ ಮಾಡ್ಸಿದ್ಯಲ್ಲ. ನನ್ನ ಮನೆ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡಾಕ್ಬಿಟ್ಟಿಯಲ್ಲ ಹಾಳದವಳೆ. ನಿನ್ಗೇನೋ ಬಂದಿತ್ತು? ಅಮ್ಮ, ಈಗೆಲ್ಲ ಮಾತಾಡ್ಬೇಡಮ್ಮ. ನನ್ನ ಮನ್ಸಿಗೆ ನೋವಾಗುತ್ತೆ. ಹಾ, ನೋವಾಗುತ್ತಾ? ನೀನ್ ಹೀಗ್ ನಡ್ಕೊಂಡ್ರೆ ನನ್ನ ಅಮ್ಮಂಗೂ ನೋವಾಗತ್ತೆ ಅಂತ ನಿನ್ಗೆ ಆ ಕ್ಷಣ ಅನ್ಸ್ಲಿಲ್ವೇನೋ? ಹೋಗೋ ಇಲ್ಲಿಂದ, ಹೋಗು ಅಂದೆ. ಇನ್ನೊಂದು ಕ್ಷಣ ಇಲ್ಲೇ ಇದ್ರೂ ನಾನು ರಾಕ್ಷಸಿ ಆಗ್ಬೇಕಾಗುತ್ತೆ. ನಡಿ ಇಲ್ಲಿಂದ ಅಂದೆ.